ಆನೇಕಲ್ ವಿಧಾನಸಭಾ ಕ್ಷೇತ್ರದ ಇಂಡ್ಲವಾಡಿ ಗ್ರಾಮದ ಬಳಿ ಇರುವ ಸೂರ್ಯನಗರ 4ನೇ ಹಂತದಲ್ಲಿ ಕರ್ನಾಟಕ ಗೃಹ ಮಂಡಳಿ ಮತ್ತು ವಸತಿ ಇಲಾಖೆ ಸಹಯೋಗದಲ್ಲಿ ಆಯೋಜಿಸಿದ್ದ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ಶಂಕುಸ್ಥಾಪನೆ ಮತ್ತು ಮುಖ್ಯಮಂತ್ರಿಗಳ ನಮ್ಮ ಮನೆ ಯೋಜನೆಗೆ ಚಾಲನೆ ಹಾಗೂ ಸೂರ್ಯ ಶೈನ್ ಸೂರ್ಯ ಡಿವೈನ್ ವಸತಿ ಸಮುಚ್ಚಯ ಕಾಮಗಾರಿಗಳ ಶಂಕುಸ್ಥಾಪನೆ ಮತ್ತು ವಸತಿ ಯೋಜನೆಗೆ ಭೂಮಿ ನೀಡಿದ ಭೂ ಮಾಲೀಕರಿಗೆ ಸಾಂಕೇತಿಕ ನಿವೇಶನ ಹಂಚಿಕೆ ಕಾರ್ಯಕ್ರಮಗಳನ್ನು ಸಿಎಂ ಸಿದ್ದರಾಮಯ್ಯರವರು ಉದ್ಘಾಟಿಸಿ ಶುಭ ಹಾರೈಸಿದರು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಆನೇಕಲ್ ಕ್ಷೇತ್ರದ ಶಾಸಕರಾದ ಬಿ ಶಿವಣ್ಣರವರು ವಹಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್, ವಸತಿ ಸಚಿವ ಜಮೀರ್ ಅಹಮದ್ ಖಾನ್, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಕರ್ನಾಟಕ ಗೃಹ ಮಂಡಳಿ ಅಧ್ಯಕ್ಷ ಶಿವಲಿಂಗೇಗೌಡರು, ಮಾಜಿ ಸಂಸದ ಡಿಕೆ ಸುರೇಶ್, ಶಾಸಕ ಎಂ ಕೃಷ್ಣಪ್ಪ, ಟಿಬಿ ಜಯಚಂದ್ರ, ಶಾಸಕ ಅಬ್ಬಯ್ಯ, ರಾಮೋಜಿಗೌಡ, ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಎಚ್ಎಂ ರೇವಣ್ಣ ಮತ್ತು ಸ್ಥಳೀಯ ಮುಖಂಡರುಗಳು, ಇಲಾಖೆ ಅಧಿಕಾರಿಗಳು ಭಾಗವಹಿಸಿದರು.
ಸರ್ ಅವರು. KSB ವತಿಯಿಂದ ನಾವು ಅಕ್ವಿಷನ್ ಮಾಡುವಾಗ 3974 ಎಕರೆ ಅಕ್ವಿಷನ್ ಮಾಡ್ಕೊಂಡಿದ್ವಿ. ಅವಾಗ ರೈತರು ಬಂದು ಅಕ್ವಿಷನ್ ಮಾಡೋದು ನಮಗೇನು ಅಭ್ಯಂತರ ಇಲ್ಲ. ಇಲ್ಲಿ ಒಂದೇ ಕಂಡೀಷನ್, ಇಲ್ಲಿ ಒಂದು ಇಂಟರ್ನ್ಯಾಷನಲ್ ಸ್ಟೇಡಿಯಂ ಆಗಬೇಕಾಗ್ತದೆ, ಅದ್ರ ಜೊತೆಯಲ್ಲಿ ಒಂದು ಸ್ಕೂಲ್ ಆಗಬೇಕಂತ ಒಂದು ಕಂಡೀಷನ್ ಇಟ್ಟು ರೈತರು ಅವತ್ತು ಒಪ್ಕೊಂಡಿದ್ದು 2020. ನಮ್ಮ ಲೋಕಸಭಾ ಸದಸ್ಯರಾದಂಥ ಮಾಜಿ ಸದಸ್ಯರಾದಂಥ DK ಸುರೇಶ್ ಅವರು ಭಾಳಷ್ಟು ಪ್ರಯತ್ನ ಮಾಡಿದ್ರು. BJP ಕಾಲದಲ್ಲಿ ಸೋಮಣ್ಣ ವಸತಿ ಸಚಿವರುವಾಗ ಭಾಳ ಪ್ರಯತ್ನ ಮಾಡಿದ್ರು, ಇಲ್ಲಿ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಮಾಡಬೇಕಂತ. ಅದಾಗಲಿಲ್ಲ. ನಮ್ಮ ಸರ್ಕಾರ 2023 ನಮ್ಮ ಸರ್ಕಾರ ಬಂದಾದಮೇಲೆ ನಾನು ವಸತಿ ಮಂತ್ರಿ ಆದಮೇಲೆ ನನ್ನನ್ಸಿಗೆ 16 ಬಾರಿ ಇಲ್ಲ 100 ಬಾರಿ ಬಂದು ನನಗೆ ಒತ್ತಡ ಮಾಡಿ DK ಸುರೇಶ್ ಅವರು ಇಲ್ಲಿ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಆಗಲೇಬೇಕಂತ ಹೇಳ್ಬಿಟ್ಟು ಇವತ್ತು ಒತ್ತಡ ಮಾಡಿ ಇವತ್ತು
ಇವತ್ತು ಏನು ಗುದ್ಲಿ ಪೂಜೆನ ಮಾಡಿದ್ದಾರೆ, ಇವತ್ತು ನಾವು ಮಾಡಿದ್ದೀವಿ, ಅದು ಟೋಟಲ್ ಕ್ರೆಡಿಟ್ ನನ್ನ ಮಾಜಿ ಲೋಕಸಭಾ ಸ್ನೇಹಿತರು, ನಮ್ಮ ನಾಯಕರಾದಂಥ DK ಸುರೇಶ್ ಅವ್ರಿಗೆ ಹೋಗಬೇಕು. ಅದ್ರ ಜೊತೆಯಲ್ಲಿ ನಮ್ಮ ಶಿವಣ್ಣನು ಯಾವಾಗ ಬರ್ತಾಯಿದ್ರು ಆವಾಗ ಶಿವಣ್ಣನ ಜೊತೆಯಲ್ಲಿ ಬಂದು ನಾವು ರೈತರಿಗೆ ಮಾತನ್ನು ಕೊಟ್ಟಿದ್ದೀವಿ, ಈ ಸ್ಟೇಡಿಯಂ ಆಗಲೇಬೇಕಂತ ಹೇಳ್ಬಿಟ್ಟು ಒತ್ತಡ ಮಾಡಿ ಇವತ್ತು ಒಂದು ಕನಸಿತ್ತು, ಆ ಕನಸನ್ನು ನಾವು ನೆನ್ಸು ಮಾಡಿದ್ದೀವಿ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀವಿ. ಅದ್ರ ಜೊತೆಯಲ್ಲಿ ಒಂದು ಸ್ಕೂಲ್ ಆಗಬೇಕಂತನೂ ಹೀಗೆ ಮಾಜಿ ಲೋಕಸಭಾ ಸದಸ್ಯರಾದಂಥ DK ಸುರೇಶ್ ಅವರು ಕೇಳಿದ್ದಾರೆ. ಅದಕ್ಕೂ ಒಂದು 10 ಎಕರೆ ರಿಸರ್ವ್ ಮಾಡಿಬಿಟ್ಟು ಆ ಸ್ಕೂಲನ್ನು ಮಾಡ್ತೀವಂತ ಮಾತನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಅದ್ರ ಜೊತೆಯಲ್ಲಿ ಇವತ್ತು ಸ್ಟೇಡಿಯಂ ಗುದ್ಲಿ ಪೂಜೆ ತಮಗೆಲ್ಲ ಗೊತ್ತಿದ್ದಂಗೆ 100 ಎಕರೆದಲ್ಲಿ ಇವತ್ತು ಈ ಸ್ಟೇಡಿಯಂ ಆಗ್ತಾ ಇರೋದು. 100 ಎಕರೆದಲ್ಲಿ 943 ಕೋಟಿ ವೆಚ್ಚದಲ್ಲಿ ಇವತ್ತು ಸ್ಟೇಡಿಯಂ ಆಗ್ತಾ ಇರೋದು. GST ಬಿಟ್ಟು GST 18% ಇನ್ಕ್ಲೂಡ್ ಮಾಡಿಕೊಂಡ್ರೆ ಕನಿಷ್ಠ 1200 ಕೋಟಿ ಆಗ್ತದೆ. ಬರೀ ಇಲ್ಲಿ ನನ್ನ ಅನಿಸಿಕೆ ಇಡೀ ದೇಶದಲ್ಲಿ ದೊಡ್ಡ ಯಾವುದನ್ನ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಇದೆ ಅಂದರೆ ಅದು ಗುಜರಾತ್ ಬಿಟ್ಟರೆ ನನಗೆ ಇವತ್ತು ಭಾಳ ಸಂತೋಷನ ತಂದಿರೋದಂದರೆ ಇವತ್ತು 2ನೇ ರಾಜ್ಯದಲ್ಲಿ ನಮ್ಮ ಕರ್ನಾಟಕದಲ್ಲಿ 2ನೇ ದೊಡ್ಡ ಮಟ್ಟದಲ್ಲಿ ಇಂಟರ್ನ್ಯಾಷನಲ್ ಸ್ಟೇಡಿಯಂ 80,000 ಕೆಪಾಸಿಟಿದು ಇಲ್ಲಿ ಆಗ್ತಿರೋದು ನನಗೆ ತುಂಬ ಸಂತೋಷನ ತಂದಿದೆ. ಅದ್ರ ಜೊತೆಯಲ್ಲಿ ಇವತ್ತು ನಾವು ನಮ್ಮ KHP ವತಿಯಿಂದ KHP ವತಿಯಿಂದ ಟೋಟಲ್ 101 ಕೋಟಿದಲ್ಲಿ 3 ಬೆಡ್ರೂಮ್ದು G+10 ಮತ್ತು G+5 ಟೋಟಲ್ 74 ಫ್ಲ್ಯಾಟ್ ಮತ್ತು 200 ಒಟ್ಟಾಗಿ 100 ಚಿಲ್ಲರೆ ಫ್ಲ್ಯಾಟ್ಗಳು 101 ಕೋಟಿ ವೆಚ್ಚದಲ್ಲೂ ಇವತ್ತು ಗುದ್ಲಿ ಪೂಜೆನ ಮಾಡಿದ್ದೀವಿ. ಭಾಳ ಜನ ಈಗ ನನ್ನ ಅನಿಸಿಕೆ ಇಲ್ಲಿ ಸೂರ್ಯ ಸಿಟಿದಲ್ಲಿ ನಮ್ಮ ಇದು 4ನೇ ಹಂತದಲ್ಲಿ 4 ಫೇಸಲ್ಲಿ ಟೋಟಲ್ ನಮ್ಮ ಸೈಡ್ ಇರೋದು 2,500 ಸೈಡ್ ಇದೆ. ಅದಕ್ಕೆ ನಮ್ಮ ಅಪ್ಲಿಕೇಶನ್ ಬಂದಿದೆ 16,000 ಅಪ್ಲಿಕೇಶನ್ಗಳು ಬಂದಿದೆ. 16,000 ಅಪ್ಲಿಕೇಶನಲ್ಲಿ ಮನೆ ಸುರೇಶ್ ಸಾಹೇಬ್ರು ಆನೇಕಲ್ ಶಿವಣ್ಣವರು ಭಾಳ ಸತಿ ಬಂದು ನಮ್ಗೆ ಕೇಳಿದ್ದಾರೆ, ಇಲ್ಲ ನೀವು ಲೋಕಲ್ ಅವ್ರನ್ನ ನೀವು ಕೊಡಬೇಕಾಗ್ತದೆ. ಈಗ ಅಪ್ಲಿಕೇಶನಲ್ಲಿ ಆಚೆ ಅವ್ರು ಇನ್ವೆಸ್ಟ್ ಮಾಡೋರೆಲ್ಲ ಅಪ್ಲಿಕೇಶನನ್ನು ಹಾಕಿಬಿಡ್ತಾರೆ. ದಯಮಾಡಿ ನಮ್ಮ ಲೋಕಲ್ ಅವ್ರಿಗೆ ಸೈಟ್ ಸಿಕ್ಕಲ್ಲ, ದಯಮಾಡಿ 50% ರಿಸರ್ವ್ ಇಟ್ಟಿರಂತ ಸುರೇಶ್ ಸಾಹೇಬರು ಬಂದು ಭಾಳ ಸತಿ ಶಿವರಾಜ್ ಅವರು ಮತ್ತು ಶಿವಣ್ಣವರು ಭಾಳ ಕೇಳಿದ್ದಾರೆ. ಉದಾಹರಣೆ ಇಲ್ಲಿ 2,500 ಸೈಡಲ್ಲಿ ನಮ್ಗೆ ಅಪ್ಲಿಕೇಶನ್ ಬಂದಿರೋದು 14,000 ಅಪ್ಲಿಕೇಶನ್ ಬಂದಿದೆ. ಲ್ಯಾಟ್ರಿ ಮುಖಾಂತರ ನಾವು ಎತ್ತೀವಿ. ಯಾರು ಲೋಕಲ್ ಅವ್ರು ಸಿಗ್ತಾರಲ್ಲ ಗೊತ್ತಿಲ್ಲ. ಹಾಗಾಗಿ ಮನೆಯ ಮಾಜಿ ಲೋಕಸಭಾ ಸದಸ್ಯರಾದಂಥ ಸುರೇಶ್ ಸಾಹೇಬ್ರು ಕೇಳ್ಕೊಂಡಿದ್ದಾರೆ, ಇಲ್ಲ ನೀವು ಇಲ್ಲಿ ಬರೀ ಸೂರ್ಯ ಸಿಟಿ ಮಾತ್ರ ಇಡೀ ರಾಜ್ಯದಲ್ಲಿ ಏನಕ್ಕಂದರೆ KHP ಸೈಟ್ಗಳಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಲೋಕಲ್ ಅವ್ರಿಗೆ ಸಿಗ್ತಾ ಇಲ್ಲ, ಬೇರೆ ಯಾರೋ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಅವ್ರಿಗೆ ಏನಾಗ್ತದೆ ಲ್ಯಾಟ್ರಿ ಮುಖಾಂತರ ಅವ್ರಿಗೆ ಹೋಗ್ಬಿಡ್ತದೆ. ಲೋಕಲ್ ಅವ್ರಿಗೆ 50% ನೀವು ರಿಸರ್ವ್ ಇಟ್ಬೇಕಂತ ಕೇಳ್ಕೊಂಡಿದ್ರಿ. ನಾನು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಅದು 50% ರಿಸರ್ವ್ ಇಡೋಕ್ಕೆ ವ್ಯವಸ್ಥೆಯನ್ನು ಈ ಒಂದು ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಈ ಒಂದು ಭಾಗದಲ್ಲಿ ಆಗಬೇಕು ಅಂತ ಹೇಳಿದ್ರೆ ಮಾನ್ಯ ನಮ್ಮ ಲೋಕಸಭಾ ಸದಸ್ಯರಾದ ಮಾಜಿ ಸದಸ್ಯರಾದಂಥ DK ಸುರೇಶ್ ಅವರು ನಾವು ತುಂಬ ಪ್ರಯತ್ನವನ್ನು ಪಟ್ಟು ಅದಕ್ಕೆ ಕೂಡಲೇ ನಮ್ಮ ಜಮೀರಣ್ಣವರು ಕೂಡ ಸ್ಪಂದಿಸಿ, ನಮ್ಮ KHP ಅಧ್ಯಕ್ಷರು ಕೂಡ ಸ್ಪಂದಿಸಿ ಈ ಒಂದು ಕಾರ್ಯಕ್ರಮ ಆಗಲಿಕ್ಕೆ ತುಂಬ ಸಹಕಾರವನ್ನು ನೀಡಿದ್ದಾರೆ. ಅವರಿಗೆ ನಾನು ನಮ್ಮ ತಾಲೂಕಿನ ಜನತೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಿಂದ ತುಂಬ 27 ಕ್ರೀಡೆಗಳು ಈ ಭಾಗದಲ್ಲಿ ಬರ್ತವೆ. ಇದರಿಂದ ಹೆಚ್ಚಿನ ಒಂದು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಬಂಧುಗಳೇ, ದಯವಿಟ್ಟು ಈ ಕಾರ್ಯಕ್ರಮ ನಿಮಗೋಸ್ಕರ ಮಾಡ್ತಕ್ಕಂಥದ್ದು ನಮ್ಮ ತಾಲೂಕಿನ ಕಾರ್ಯಕ್ರಮ. ದಯವಿಟ್ಟು ಎಲ್ಲರೂ ಕೂಡ ಕುತ್ಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತೇಳಿ ತಮ್ಮನ್ನೆಲ್ಲರೂ ಕೂಡ ಪ್ರಾರ್ಥನೆ ಮಾಡಿಕೊಡ್ತಾನೆ. ದಯವಿಟ್ಟು ಎಲ್ಲ ಕುತ್ಕೋಬೇಕು. ಮತ್ತು ಈ ಕಾರ್ಯಕ್ರಮ ಸುಮಾರು 2,000 ಕೋಟಿ ರೂಪಾಯಿಗಳ ಒಂದು ಮಟ್ಟದಲ್ಲಿ ಈ ಕಾರ್ಯಕ್ರಮವನ್ನು ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಜಮೀರಣ್ಣವರು ಈ ನಮ್ಮ KHPಯಿಂದ ಮಾಡಿಕೊಟ್ಟಿದ್ದಾರೆ. ಆದ್ದರಿಂದ ಬಂಧುಗಳೇ, ನಮಗೆ ಇನ್ನೂ ಅನೇಕ ಅಭಿವೃದ್ಧಿ ಕೆಲಸಗಳಾಗಬೇಕಾಗಿದೆ. ಇಲ್ಲಿ ಮೆಟ್ರೋ ಇಲ್ಲಿಗೆ ಮಾಡಬೇಕಾಗಿದೆ. ಅದೇ ರೀತಿಯಾಗಿ ರಸ್ತೆಗಳ ಅಭಿವೃದ್ಧಿ ಮಾಡಬೇಕಾಗಿದೆ. ನಾನು ಹೆಚ್ಚಾಗಿ ಮಾತನಾಡಿದೆ, ಯಾಕೆಂತೇಳಿದ್ರೆ ನಮ್ಮ ಮುಖ್ಯಮಂತ್ರಿಗಳು ಕೂಡ ಮಾತನಾಡೋದಿದ್ದಾರೆ, ಉಪಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ, DK ಸುರೇಶ್ ಅವರು ಮಾತನಾಡಿದ್ದಾರೆ. ನಾನು ಹೆಚ್ಚಾಗಿ ಮಾತನಾಡಿದೆ. ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಹೆಚ್ಚಿನ ಒಂದು ಸಹಕಾರವನ್ನು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೊಡಬೇಕು ಅಂತೇಳಿ ನಾನು ಬೇಡಿಕೆಯನ್ನು ಇಡ್ತಾ ಈಗ ನನ್ನ ಒಂದು 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಮತ್ತು ಮನವಿಯನ್ನು ಕೂಡ ಕೊಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ವಿಶ್ವಾಸದಿಂದ ಸಹಕಾರವನ್ನು ಕೊಟ್ಟು ಅಭಿವೃದ್ಧಿಯನ್ನು ಮಾಡಲಿಕ್ಕೆ ನಾವೆಲ್ಲ ಮಾಡುವಂಥ ಕಾರ್ಯಕ್ರಮ ಇವತ್ತು
ಭಾಳ ಯಶಸ್ವಿಯಾಗಿ ಶಿವಣ್ಣ ಅವರ ಕ್ಷೇತ್ರದಲ್ಲಿ, ನನ್ನ ಕ್ಷೇತ್ರದಲ್ಲಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಬಂದಿರೋದು ಬೆಂಗಳೂರಿನ ಅರ್ಧ ಟ್ರಾಫಿಕ್ಕು ನಮಗೆ ಕಮ್ಮಿ ಆಗುತ್ತೆ. ಮತ್ತು ಶಾಲೆಯನ್ನು ಮಾಡ್ತಿದ್ದಾರೆ. ಮತ್ತು ಈ ಹೌಸಿಂಗ್ ಬೋರ್ಡಿನ ಎಲ್ಲ ಸಾಮಾನ್ಯ ಜನರಿಗೆ ವಸತಿಗಳನ್ನು, ಸೈಟ್ಗಳನ್ನು ಸಿಗ್ತಾ ಇರೋದ್ರಿಂದ ಭಾಳ ಒಳ್ಳೆಯ ವಾತಾವರಣ ಆಗಿದೆ. ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ಗೃಹ ಮಂಡಳಿಯ ಸಚಿವರು ಭಾಳ ಯಶಸ್ವಿಯಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಿದ್ದಾರೆ. ಯಾರು ಏನೇ ಮಾತಾಡಲಿ, ಏನೇ ಬೀಳಲಿ, ನಮ್ಮ ಕ್ಷೇತ್ರಕ್ಕೆ ಮತ್ತು ಶಿವಣ್ಣ ಕ್ಷೇತ್ರಕ್ಕೆ ಗೌರವ ತರುವಂಥ ಕೆಲಸ ಆಗ್ತದೆ. ನನ್ನ ಹೃದಯಪೂರ್ವಕವಾದಂಥ ಕೃತಜ್ಞತೆಗಳು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಚಿಂತನೆಯನ್ನು ಮಾಡಿ ಇವತ್ತು ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಂಗಣವನ್ನು ಆನೇಕಲ್ ತಾಲೂಕಿನಲ್ಲಿ ಇವತ್ತೇನು ಒಂದು ಹೊಸ ಬಡಾವಣೆ ಸುಮಾರು 2000 ಎಕರೆ ಪ್ರದೇಶದಲ್ಲಿ ನಿರ್ಮಾಣ ಆಗ್ತಾ ಇರ್ತಕ್ಕಂಥ ಈ ಒಂದು ಬಡಾವಣೆ ಆನೇಕಲ್ ತಾಲೂಕು ಅಂತ ಹೇಳಿದ್ರೆ ಕೆಲವರೆಲ್ಲರೂ ಕೂಡ ಕೊನೆ ಭಾಗ ಇಲ್ಲಿ ಯಾಕೆ ಬೇಕಾಗಿತ್ತು ಈ ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಅಂತ ಹೇಳಿ ಚಿಂತನೆ ಮಾಡ್ತಕ್ಕಂಥದ್ದು ಉಂಟು, ಚರ್ಚೆ ಮಾಡ್ತಕ್ಕಂಥದ್ದು ಉಂಟು. ಬಹುಶಃ ಬೆಂಗಳೂರು ಅರ್ಧ ಜನ ಸುಮಾರು ಏನು ಉದ್ಯೋಗವನ್ನು ಮಾಡ್ತಕ್ಕಂಥವ್ರು ಮತ್ತು ಉದ್ಯೋಗವನ್ನು ಹರಿಸ್ತಕ್ಕಂಥವ್ರು ಎಲ್ಲರೂ ಕೂಡ ಇಲ್ಲಿಂದನೇ ಹೋಗ್ತಾರೆ, ಮತ್ತೆ ಇಲ್ಲಿಗೆ ಬರ್ತಾರೆ. ದಿನದಿಂದ ದಿನಕ್ಕೆ ಜನಸಂಖ್ಯೆ ಬೆಳೀತಾನೆ ಇದೆ. ಬೆಂಗಳೂರು ಜಿಲ್ಲೆಯ, ನಗರ ಜಿಲ್ಲೆಯ ಒಂದು ಭಾಗ ಆನೇಕಲ್ ತಾಲೂಕು ಅಂತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇದು ಬೆಂಗಳೂರಿನ ಹೊರಗಡೆ ಅಂತಕ್ಕಂಥದ್ದು ಯಾರು ಕೂಡ ತಿಳ್ಕೊಳ್ಳುವಂಥದ್ದಾಗಲಿ, ಇಲ್ಲಿ ಯಾಕೆ ಅವಶ್ಯಕತೆ ಇದೆ ಅಂತಕ್ಕಂಥದ್ದಲ್ಲ. ಇವತ್ತು ನಾವು ಏನು ಈ ಕ್ರೀಡಾಂಗಣವನ್ನ ನಮ್ಮ ಸರ್ಕಾರ ಇವತ್ತು ತೀರ್ಮಾನ ಮಾಡಿ, ಮಾನ್ಯ ವಸತಿ ಸಚಿವರು ನನ್ನ ಮನವಿ, ಹಿಂದೆ ಸೋಮಣ್ಣವರು ಇಲ್ಲಿ ಲ್ಯಾಂಡ್ ಅಕ್ವಿಷನ್ ಮಾಡುವಂತ ಸಂದರ್ಭದಲ್ಲೂ ಕೂಡ ನಾನು ಅವ್ರಿಗೂ ಕೂಡ ಮನವಿಯನ್ನು ಮಾಡಿದ್ದೆ. ದಯವಿಟ್ಟು ಇಲ್ಲಿ ಒಂದು ಕ್ರೀಡಾಂಗಣವನ್ನ, ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಂಗಣವನ್ನ, ಸುಸಜ್ಜಿತವಾದಂತಹ ಕ್ರೀಡಾಂಗಣವನ್ನ ನೀವು ಮಾಡಿಕೊಡ್ಬೇಕು. ಕಾರಣ ಏನು ಅಂತ ಹೇಳಿದ್ರೆ, ಆನೇಕಲ್ ತಾಲೂಕಿನಲ್ಲಿ ಸೂರ್ಯ 1 ಅಂತ ಮಾಡಿದ್ದಾರೆ, ಸಿಟಿ ಅಂತ 1 ಅಂತ ಮಾಡಿದ್ದಾರೆ, 2 ಅಂತ ಮಾಡಿದ್ದಾರೆ, 3 ಅಂತ ಮಾಡಿದ್ದಾರೆ, 4 ಅಂತ ಮಾಡಿದ್ದಾರೆ. ಎಲೆಕ್ಟ್ರಾನಿಕ್ ಸಿಟಿ ಇದೆ, ಬೊಮ್ಸಂದ್ರ ಇಂಡಸ್ಟ್ರಿಯಲ್ ಏರಿಯಾ ಇದೆ, ಚಿಗಣಿ ಇಂಡಸ್ಟ್ರಿಯಲ್ ಏರಿಯಾ ಇದೆ, ಹೆಬ್ಗೋಡಿ ಇಂಡಸ್ಟ್ರಿಯಲ್ ಏರಿಯಾ ಇದೆ. ಸೊ ಹೀಗೆ ಸಾಕಷ್ಟು ಕೈಗಾರಿಕಾ ಪ್ರದೇಶಗಳನ್ನು ಹೊಂದಿರತಕ್ಕಂಥ ಒಂದು ಪ್ರದೇಶ. ಎಲೆಕ್ಟ್ರಾನಿಕ್ ಸಿಟಿ ಅಂತ ಹೇಳಿದ್ರೆ ವಿಶ್ವದ ಗಮನವನ್ನು ಸೆಳೆತಕ್ಕಂಥ ಒಂದು ITBT ಸೆಂಟರ್ ಇಲ್ಲಿರ್ತಕ್ಕಂಥದ್ದು ಫೇಸ್ 1 ಮತ್ತು ಫೇಸ್ 2. ಸೊ ಹಾಗಾಗಿ ಈ ಭಾಗದಲ್ಲಿ ನೀವು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಂಗಣವನ್ನು ಮಾಡಿದ್ದೇ ಆಯಿತು ಅಂದರೆ ಈ ಭಾಗಕ್ಕೆ ಮತ್ತು ಇಡೀ ಬೆಂಗಳೂರಿಗೆ, ನಾನು ಇಲ್ಲೊಂದೇ ಕಡೆ ಮಾಡಬೇಕು ಅಂತಕ್ಕಂಥದ್ದಲ್ಲ, ಬೆಂಗಳೂರಿನ 4 ದಿಕ್ಕುಗಳಲ್ಲೂ ಕೂಡ ಒಂದೊಂದು ಕ್ರೀಡಾಂಗಣವನ್ನು ಮಾಡಬೇಕು ಅಂತ ಹೇಳಿ ನಾನು ಸರ್ಕಾರಕ್ಕೆ ಮನವಿಯನ್ನು ಮಾಡಿದ್ದೆ. ಈಗಲೂ ಕೂಡ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಒತ್ತಾಯವನ್ನು ಮಾಡ್ತೇನೆ. ನಮ್ಮ ಕಂಠೀರವ ಸ್ಟೇಡಿಯಂ, ಅದಾದ ಮೇಲೆ ನಮ್ಮ KSK ಸ್ಟೇಡಿಯಂ, ಅದಾದ ಮೇಲೆ ನಮ್ಮ ಹಾಕಿ ಸ್ಟೇಡಿಯಂ, ಇದು 3 ಬಿಟ್ಟರೆ ಮತ್ತೆ ನಾವು ಒಂದು ಕ್ರೀಡಾಂಗಣವನ್ನು ನಾವು ಬಹಳ ವರ್ಷಗಳ ಕಾಲ ಕಟ್ಟಲಿಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಇವತ್ತು ಈ ಭಾಗದಲ್ಲಿ ಮಾಡಿರ್ತಕ್ಕಂಥದ್ದಕ್ಕೆ ಅರ್ಥ ಬಂದಿದೆ, ಒಂದು ಶಕ್ತಿ ಬಂದಿದೆ. ಹಾಗಾಗಿ ಇವತ್ತು ಮಾನ್ಯ ವಸತಿ ಸಚಿವರು ಮತ್ತು ಶಿವಲಿಂಗೇಗೌಡರು ಮತ್ತು ಅಧಿಕಾರಿಗಳ ತಂಡ ಸಂಪೂರ್ಣವಾಗಿ ಏನೇ ಪರ ವಿರೋಧ ಇದ್ರೂ ಕೂಡ ಇದನ್ನ ದೃಢವಾಗಿ ನಿಂತು ಇವತ್ತು ಶಂಕುಸ್ಥಾಪನೆಯನ್ನ ನೆರವೇರಿಸತಕ್ಕಂಥ ಹಂತಕ್ಕೆ ತಂದಿದ್ದಾರೆ. ಅವರಿಗೆ ವೈಯಕ್ತಿಕವಾಗಿ ಈ ತಾಲೂಕಿನ ಎಲ್ಲ ಜನರ ಪರವಾಗಿ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ನನಗೆ ಮುಖ್ಯಮಂತ್ರಿಗಳಿಗೆ ಜಮೀರ್ ಅಹಮದ್ ಖಾನ್ ಅವರು, ಶಿವಣ್ಣವರು ಎಲ್ಲ ಸೇರಿ, ಶಿವಲಿಂಗೇಗೌಡರು ಮುಖ್ಯಮಂತ್ರಿಗಳಿಗೆ ಒಂದು ಕೃಷ್ಣ ಕೊಟ್ಟರು. ಕೃಷ್ಣನ ಒಂದು ದೊಡ್ಡ ವಿಗ್ರಹ. ನನಗೆ ವಿನಾಯಕನ ಕೊಟ್ಟರು. ಕೃಷ್ಣ ಬಹಳ ದೊಡ್ಡ ದೇವರು. ವಿನಾಯಕ ಎಲ್ಲ ವಿಘ್ನಗಳನ್ನ ನಿವಾರಣೆ ಮಾಡುವಂತಹ ವಿನಾಯಕನನ್ನು ನನಗೆ ಕೊಟ್ಟರು. ವಿದ್ಯೆಗೆ ನಾಯಕ ವಿನಾಯಕನು ಕೂಡ. ಸೊ ಅದಕ್ಕೆ ಅವರಿಗೆ ನಾನು ಅಭಿನಂದನೆ
ಅಭಿನಂದನೆಗಳನ್ನ ಧನ್ಯವಾದಗಳನ್ನ ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಮ್ಮ ಹಳ್ಳಿಲಿ ಒಂದು ಮಾತು ಹೇಳ್ತಾರೆ, ನೇಗಿಲು ಉಳಿದೆ, ನೇಗಿಲನ್ನ ಉಳಿಲಿಲ್ಲ ಅಂದ್ರೆ ಯಾವ ಭೂಮಿನೂ ಫಲ ಕೊಡುವುದಿಲ್ಲ. ಹಂಗೆ ಇವತ್ತು ಏನೋ ಕನಸನ್ನ ಕಂಡು DK ಸುರೇಶ್ ಮತ್ತು ಶಿವಣ್ಣವರು ಈ ಭಾಗದ ಜನರ ಋಣವನ್ನು ತೀರಿಸಬೇಕು, ಈ ಭಾಗದ ಜನರಿಗೆ ಇತಿಹಾಸವನ್ನು ಸೃಷ್ಟಿ ಮಾಡುವಂತ ಒಂದು ಕಾರ್ಯಕ್ರಮವನ್ನು ರೂಪಿಸಬೇಕು. ಬರೀ ಕನಸು ಕಾಣಿದ್ರೆ ಸಾಲದು, ಆ ಕನಸನ್ನು ಕಾರ್ಯರೂಪಕ್ಕೆ ತರಬೇಕು ಅಂಥೇಳಿ ಏನು ಸಂಕಲ್ಪವನ್ನು ಮಾಡಿದ್ರು, ಆ ಸಂಕಲ್ಪಕ್ಕೆ ಇವತ್ತು ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ, ನಾನು ನಮ್ಮ ಪರಮೇಶ್ವರ್ ಅವರು, ನಮ್ಮ ಕ್ಯಾಬಿನೆಟ್ ಮಿನಿಸ್ಟರ್ಸು, ನಾವೆಲ್ಲ ಸೇರಿ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಈ ಒಂದು ಐತಿಹಾಸಿಕವಾದಂತಹ ಶಿಲಾನ್ಯಾಸವನ್ನು ಮಾಡಿದ್ದೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಇತಿಹಾಸ ಮತ್ತವನು ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗೆ ಇವತ್ತು ನಿಮ್ಮ ಸ್ಥಳೀಯ ಮುಖಂಡಗಳಾದಂತಹ ಶಿವಣ್ಣವರು ಮತ್ತು DK ಸುರೇಶ್ ಅವರು ಸುಮಾರು 2,000 ಕೋಟಿ ರೂಪಾಯಿ ಯೋಜನೆ, ಮೊದಲ ಯೋಜನೆ 1,000 ಕೋಟಿ ರೂಪಾಯಿ, ಈ ಬೃಹತ್ ಅಂತಾರಾಷ್ಟ್ರೀಯ ಕ್ರೀಡಾ ಗ್ರಾಮವನ್ನ ಇಲ್ಲಿ ಕಟ್ಟಿ ಈ ಭಾಗದ ರೈತರು ಯಾರು ಭೂಮಿಯನ್ನು ಕಳ್ಕೊಂಡಿದ್ರು, ಯಾರು ಇಲ್ಲಿ ವಾಸ ಮಾಡಬೇಕು ಅಂತ ಬಂದಿದ್ದಾರೆ, ಅವರೆಲ್ಲರಿಗೂ ಕೂಡ ಬದುಕನ್ನ ಕಟ್ಕೊಂಡು ಅವರ ಆಸ್ತಿ ಮೌಲ್ಯಗಳನ್ನು ಹೆಚ್ಚಲಿಕ್ಕೆ ಮತ್ತು ಎಲ್ಲ ಕ್ರೀಡಾಭಿಮಾನಿಗಳಿಗೆ, ಕ್ರೀಡಾಪಟುಗಳಿಗೆ ಒಂದು ಉತ್ತಮವಾದಂತಹ ಬದುಕನ್ನು ಕಟ್ಕೊಳ್ಳಿಕ್ಕೆ ರೂಪವನ್ನು ಮಾಡಿಕೊಂಡಿದ್ದಾರೆ. ಮರಕ್ಕೆ ಬೇರೆಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ ಅಂತ ನಾನು ಹೇಳ್ತಾ ಇರ್ತೇನೆ. ಹಂಗೆ ತಾನು ಆಡಿದ್ದಂತ ಇಟ್ಟಂತ ಛಲ, ಇದು ನಾವು ಏನಾರು ಮಾಡಿ ಸಾಧ್ಯನ ಮಾಡೇ ಮಾಡ್ತೀವಿ ಅಂತೇಳಿ ನಮ್ಮ ನಾಗರಾಜ್ ಅವರು ಮತ್ತು ಅವರೆಲ್ಲ ಸ್ನೇಹಿತರು ರೈತರ ಮನವರಿಕೆಯನ್ನು ಮಾಡಿ ರೈತರಿಗೆ ಹೇಳಿ DK ಸುರೇಶ್ನ ನಂಬಿ, ಶಿವಣ್ಣವ್ರನ್ನ ನಂಬಿ, ಕಾಂಗ್ರೆಸ್ ಸರ್ಕಾರ ನಂಬಿ ನಿಮ್ಮ ಭವಿಷ್ಯವನ್ನು ಹಾಳು ಮಾಡುವುದಿಲ್ಲ ಅಂಥೇಳಿ ನಿಮ್ಮ ಹತ್ರ ಜಮೀನ್ದಾರರಿಗೆ ಮನವಿಯನ್ನು ಮಾಡಿ ಇವತ್ತು ಈ ಒಂದು ಇತಿಹಾಸ ಪುಟ ಪ್ರಾರಂಭ ಆಗಿದೆ. ಬೇರಿಲ್ಲ ಆದರೆ ಮರ ಉಳಿಯುವುದಿಲ್ಲ, ನಂಬಿಕೆ ಇಲ್ಲ ಅಂದರೆ ಸಂಬಂಧಗಳು ಉಳಿಯುವುದಿಲ್ಲ. ಹಂಗೆ ಯಾರು ಜಮೀನನ್ನು ಕಳ್ಕೊಂಡಿದ್ದಾರೆ ಅವ್ರಿಗೂ ಸಂಬಂಧ ಇರಬೇಕು, ಇಲ್ಲಿ ಅಭಿವೃದ್ಧಿನೇ ಆಗಬೇಕು, ತಾನೂ ಬದುಕಬೇಕು ಅಂತ ತೀರ್ಮಾನ ಇವತ್ತು ನಮ್ಮ ಸರ್ಕಾರ ಇವತ್ತು ಮಾಡಿದೆ. ನಾಳೆ ಏನು ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿಲ್ಲ. ನಿನ್ನೆ ಏನಾಯ್ತು ಅನ್ನೋದು ಚರ್ಚೆ ಮಾಡಿದ ಅವಶ್ಯಕತೆ ಇಲ್ಲ. ಇವತ್ತು ಏನಿದೆ ನಮ್ಮ ಕೈಯಲ್ಲಿ ಅದನ್ನ ಚೆನ್ನಾಗಿ ನಾವು ಬಳಸ್ಕೊಳ್ಬೇಕು. ಅದಕ್ಕೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ನಾವೆಲ್ಲ ಸೇರ್ಕೊಂಡು ಬೆಂಗಳೂರು ನಗರಕ್ಕೆ ಒಂದು ಹೊಸ ಕೊಡುಗೆಯನ್ನು ಕೊಡಬೇಕು. ಬೆಂಗಳೂರಿನಲ್ಲಿ ಟ್ರಾಫಿಕ್ ದಟ್ಟಣೆಯನ್ನು ಕಡಿಮೆ ಮಾಡಬೇಕು. ಲಕ್ಷಾಂತರ ಮಂದಿ ಕ್ರೀಡಾಪಟುಗಳು, ಕ್ರೀಡಾ ಅಭಿಮಾನಿಗಳು ಇವತ್ತು ಬೆಂಗಳೂರು ನಗರದಿಂದ ಹೊರಗಡೆ ಹೋಗಿ ಇಂಥ ಒಂದು ಭವ್ಯವಾದಂಥ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ಆಗಲಿ, ವಿವಿಧ ಕಾರ್ಯಕ್ರಮಗಳನ್ನು ನೋಡೋಕ್ಕೆ, ಕ್ರೀಡೆಗಳನ್ನು ನೋಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ಇವತ್ತು ತೀರ್ಮಾನವನ್ನು ನಾವು ಮಾಡಿದ್ದೇವೆ. ದಾರಿ ಈ ಕಡೆ ನಡೆಯಬೇಕು. ದಾರಿ ಇಲ್ಲ ಅಂದ್ರೆ ದಾರಿಯನ್ನು ಮಾಡಿಕೊಂಡು ನಾವೆಲ್ಲ ನಡಿಬೇಕು.
ಹಂಗೆ ಇವತ್ತು ಇಂಥ ಒಂದು ಐತಿಹಾಸಿಕವಾದಂಥ ಕಾರ್ಯಕ್ರಮವನ್ನು ನಮ್ಮ ಸರ್ಕಾರ ಮಾಡಿದೆ. ಬೆಳಗ್ಗೆ ಇಲ್ಲೆಲ್ಲರೂ ಕೂಡ ನಡಿಬೋದು, ಆದರೆ ಕನಸಿಲ್ಲ ಅಂತಂದ್ರೆ ಯಾವ ದಾರಿಯನ್ನ ನೋಡಿ ನಡೀಲಿಕ್ಕೆ ಸಾಧ್ಯ ಇಲ್ಲ, ಹುಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಬಂಧುಗಳೇ, ಈ ಆನೇಕಲ್ ಕ್ಷೇತ್ರದಲ್ಲಿ ಶಿವಣ್ಣರವರು ನನ್ನ ಹತ್ರ ಆಗಲಿ, ಮುಖ್ಯಮಂತ್ರಿಗಳಲ್ಲಿ ಯಾವುದೇ ಮಂತ್ರಿಗಳ ಹತ್ರ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ತಾ ಇರ್ತಾರೆ. ಇಡೀ ಕ್ಷೇತ್ರದಲ್ಲಿ ಒಂದು ಸಣ್ಣದ 5 ಆದಂಥ ಘಟನೆಗಳನ್ನು ನಡೆಯದೆ ಶಾಂತಿಯಿಂದ ತೆಗೆದುಕೊಂಡು ಎಲ್ಲ ಜಾತಿ ಎಲ್ಲ ಧರ್ಮದವರು ಕೂಡ ಒಟ್ಟಿಗೆ ತೆಗೆದುಕೊಂಡು ಬಂದ ಕೆಲಸವನ್ನು ಇವತ್ತು ಶಿವಣ್ಣವರು ಮಾಡ್ತಾ ಇದ್ದಾರೆ. ಇವತ್ತು ಅವ್ರನ್ನ ಸತತವಾಗಿ 5 ಬಾರಿ ಅವ್ರನ್ನ ಚುನಾವಣೆಯಲ್ಲಿ ಸ್ಪರ್ಧೆಗೆ ನಾವು ಅವಕಾಶವನ್ನು ಮಾಡಿಕೊಟ್ಟು, ನಾನು ಬಂಗಾರಪ್ಪನವರ ಸಂಪುಟದಲ್ಲಿ ಮಂತ್ರಿ ಆಗಿದ್ದಾಗ ನಾನು ಯೂತ್ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷ, ನಮ್ಮ ಶಿವಣ್ಣ NSU ಪ್ರೆಸಿಡೆಂಟ್, ಆ ವಿದ್ಯಾರ್ಥಿ ಒಬ್ಬ ನಾಯಕನಾಗಿದ್ಕೊಂಡು ನಿಮ್ಮ ಜನರ ಸೇವೆಯನ್ನು ಮಾಡಿ ಅವತ್ತು ಏನಾದ್ರು ಖರ್ಗೆ ಸಾಹೇಬ್ರವ್ರನ್ನ ಮಾದೇವಪುರಕ್ಕೆ ಕಳಿಸ್ಲಿಲ್ಲ ಅಂದ್ರೆ ಅವತ್ತು ಕೂಡ ಆನೇಕಲ್ಲಲ್ಲೇ ಶಾಸಕರಾಗಿ ಆಯ್ಕೆ ಆಯ್ತಿದ್ವಿ. ಅದು ಬಿಟ್ರೆ ನೀವೆಲ್ಲ ಸೇರಿ ಇಂಥ ಒಬ್ಬ ಶಾಸಕರನ್ನ ಆಯ್ಕೆ ಮಾಡೋದಕ್ಕೆ ನಿಮ್ಮೆಲ್ಲರೂ ಕೂಡ ನಾನು ಸರ್ಕಾರದ ಪರವಾಗಿ ಪಕ್ಷದ ಪರವಾಗಿ ನಾನು ಅಭಿನಂದನೆ ಸಲ್ಲಿಸಲೇಬೇಕಾಗ್ತದೆ. ಇವತ್ತು ನಮ್ಮ ಜಮೀರ್ ಅಹಮದ್ ಖಾನ್ ಶಿವಲಿಂಗೇವರು ಇಬ್ರು ಜೊತೆ ಸೇರಿ ನಮ್ಮ ಹೌಸಿಂಗ್ ಬೋರ್ಡ್ ಇಲಾಖೆ ಮತ್ತು ನಮ್ಮ ಈ ಒಂದು ವಸತಿ ಇಲಾಖೆಯ ಎಲ್ಲ ಅಧಿಕಾರಿಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಇದು ಇತಿಹಾಸ ಪುಟಕ್ಕೆ ಸೇರುವಂತ ಯೋಜನೆಯನ್ನು ಹಾಕಿದ್ದಾರೆ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ, ತಮಗೆಲ್ಲ ನೆನಪಿರ್ಬೋದು. ಮನುಷ್ಯನ ಒಟ್ಟು ಆಕಸ್ಮಿಕವಾದ ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವೇನು ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ. ಈ ಕರ್ನಾಟಕ ಗೃಹ ಮಂಡಳಿ ಇವುಗಳ ಸಂಯುಕ್ತಾಶ್ರಯದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮವನ್ನು ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ ಅಷ್ಟೇ ಅಲ್ಲ, ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೇನೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಇವತ್ತು ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣ, ಅದರ ಶಂಕುಸ್ಥಾಪನೆ ಕಾರ್ಯಕ್ರಮ ನಡೆದಿದೆ. ಜೊತೆಗೆ ಮುಖ್ಯಮಂತ್ರಿಗಳ ನಮ್ಮ ಮನೆ ಯೋಜನೆ, ಸೂರ್ಯ ಸೈನ್ ಮತ್ತು ಸೂರ್ಯ ಡಿಸೈನ್ ವಸತಿ ಸಮುಚ್ಚಯಗಳ ಕಾಮಗಾರಿಗಳು, ವಸತಿ ಯೋಜನೆಗೆ ಭೂಮಿ ನೀಡಿದ ಭೂಮಾಲೀಕರುಗಳಿಗೆ ಸಾಂಕೇತಿಕ ನಿವೇಶನ ಹಂಚಿಕೆ ಹಾಗೂ ಲಾಟರಿ ಮುಖಾಂತರ ಸಾರ್ವಜನಿಕ ಅರ್ಜಿದಾರರಿಗೆ ನಿವೇಶನ ಹಂಚಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದೇನೆ ಅಂತೇಳಿ ಬಹಳ ಸಂತೋಷದಿಂದ ಘೋಷಣೆಯನ್ನು ಮಾಡ್ತಾ ಇದ್ದೇನೆ.
ಇಡೀ ಬೆಂಗಳೂರು ನಗರದಲ್ಲಿ, ರಾಜ್ಯದಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಂಗಣ ಇರಲಿಲ್ಲ, ಕ್ರಿಕೆಟ್ ಸ್ಟೇಡಿಯಂ ಇರಲಿಲ್ಲ, ಇವತ್ತು ಸುಮಾರು 943 ಕೋಟಿ ರೂಪಾಯಿಗಳ ಅಂದಾಜಿನಲ್ಲಿ ಹೌಸಿಂಗ್ ಬೋರ್ಡ್ನವರು ಇಲ್ಲಿಗೆ ಮತ್ತು ಇಲಾಖೆ ಮಂಡಳಿಯ ಆನೇಕಲ್ ತಾಲೂಕಿನಲ್ಲಿ ಸೂರ್ಯನಗರ ಬಡಾವಣೆ ಮೇಲೆ ಅಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಸ್ಟೇಡಿಯಂ ಅನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಯಾಕಂತಂದ್ರೆ ಇಲ್ಲಿವರೆಗೆ ಹೌಸಿಂಗ್ ಬೋರ್ಡ್ನವರು ಯೋಜನೆಗಳನ್ನು ಹಂಚತಕ್ಕಂಥದ್ದು, ಮನೆಗಳನ್ನು ಕಟ್ಟತಕ್ಕಂಥ ಕೆಲಸವನ್ನು ಇವತ್ತು ಅದರಿಂದ ಬೇರೆ ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಹೇಳಿ ಹೌಸಿಂಗ್ ಬೋರ್ಡ್ನವರು ನನ್ನ ಹತ್ರ ಬಂದರು. ನಾವು ಆನೇಕಲ್ನ ಸೂರ್ಯನಗರದಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಸ್ಟೇಡಿಯಂ ಅನ್ನು ಕಟ್ತೇವೆ. ಬೆಂಗಳೂರಿನಲ್ಲಿ ಇನ್ಸ್ವಾಮಿ ಇದೆಯಲ್ಲ, ಇಲ್ಲಿ ಒಂದು ವರ್ಷ ಅಲ್ಲಿ ಒಂದು ದೊಡ್ಡ ದುರಂತ ಆಯಿತು. ಆ ದುರಂತದ ನಂತರ ನಾವು ಆಲೋಚನೆ ಮಾಡಿದೆ, ನಾನು ಈ ಥರದ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಸ್ಟೇಡಿಯಂ ಅನ್ನು ನಿರ್ಮಾಣ ಮಾಡತಕ್ಕಂಥದ್ದು ಅತ್ಯಂತ ಅಗತ್ಯ ಇದೆ ಅಂತಕ್ಕಂಥದ್ದನ್ನು ಮನಗಂಡು ಇವತ್ತು ಸುಮಾರು 80,000 ಕ್ರಿಕೆಟ್ ಸ್ಟೇಡಿಯಂ ಅನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ಅದು 90,000 ಆಸನಗಳುಳ್ಳ ಒಂದು ಕ್ರಿಕೆಟ್ ಸ್ಟೇಡಿಯಂ. ಅದಾದ ನಂತರ ಎರಡನೆಯದು ಕರ್ನಾಟಕದ್ದು ಆನೇಕಲ್ ತಾಲೂಕಿನ ಜಿಗಣಿ ಹೋಬಳಿಯ 4ನೇ ಹಂತದ ಬಡಾವಣೆಯಲ್ಲಿ ಈ ಕ್ರೀಡಾಂಗಣ ನಿರ್ಮಾಣ ಆಗ್ತಾ ಇದೆ. ಇದಕ್ಕೆ ನೀವೆಲ್ಲರೂ ಸೇರಿ ಗುದ್ಲಿ ಪೂಜೆಯನ್ನು ನೆರವೇರಿಸಿದ್ದೇವೆ. ನೀವು ಆದಷ್ಟು ಜಾಗ್ರತೆ ನಿರ್ಮಾಣ ಆಗಿ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣ ಆಗಲಿ,
ಅಂತೇಳಿ ಆಶಯವನ್ನು ವ್ಯಕ್ತಪಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಕೂತ್ಕೊಳ್ಳಿ, ಕೂತ್ಕೊಳ್ರಿ. ನಿಮ್ಗೆಲ್ಲ ಹೇಳೋದು ಕೂತ್ಕೊಳ್ಳ. ಯಾರವರು? ಕಳಿಸಿ ಆಚೆಗೆ ಪೊಲೀಸ್ನವ್ರು ಅವ್ರನ್ನ. ಕೂತ್ಕೊಳ್ರಿ. ಇಂಥ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಂಗಣ ನಿರ್ಮಾಣ ಆಗೋದ್ರಿಂದ ಈ ಭಾಗದಲ್ಲಿ ಪ್ರವಾಸೋದ್ಯಮ ಬೆಳೀತದೆ ಮತ್ತು ಸುತ್ತಮುತ್ತಲ ಪ್ರಾಂತದಲ್ಲಿ ಆರ್ಥಿಕತೆ ಬೆಳವಣಿಗೆ ಆಗಲಿಕ್ಕೆ ಕಾರಣ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನನಗೆ ನಿಮ್ಮೂರಿನವರೇ ಹೇಳ್ತಾ ಇದ್ರು, ಸುಮಾರು 1,500 ರೂಪಾಯಿ ಒಂದು ಚಂದ್ರಡಿಗಿತ್ತು, 4,000ದಿಂದ 5,000 ರೂಪಾಯಿ ಒಂದು ಚಂದ್ರಡಿಗೆ ಏರಿದೆ ಅಂತಂದ್ರೆ ಇದಕ್ಕೆ ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಆನೇಕಲ್ ತಾಲೂಕಿನಲ್ಲಿ ಬರ್ತಾ ಇರತಕ್ಕಂಥದ್ದು, ನಿರ್ಮಾಣ ಆಗ್ತಾ ಇರ್ತಕ್ಕಂಥದ್ದು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಪ್ರವಾಸೋದ್ಯಮ ಕೂಡ ಅಭಿವೃದ್ಧಿ ಆಗ್ತದೆ, ಜೊತೆಗೆ ಈ ಭಾಗದಲ್ಲಿ ಆರ್ಥಿಕ ಬೆಳವಣಿಗೆನೂ ಕೂಡ ಆಗ್ತದೆ, ಉದ್ಯೋಗನೂ ಕೂಡ ಸೃಷ್ಟಿ ಆಗ್ತದೆ ಅಂತಕ್ಕಂಥ ತಿಳಿಸಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ನಾನು ಆದಷ್ಟು ಬೇಗ, ಆಮೇಲೆ ಇನ್ನೂ ಒಂದು ಶಿವಲಿಂಗೇಗೌಡರು ಹೇಳಿದ್ರು, ನಮ್ಮ ದುಡ್ಡಿನಲ್ಲೇ ನಾವು ಮಾಡ್ತೀವಿ, ಸರ್ಕಾರದಿಂದ ದುಡ್ಡು ಬೇಕಾಗಿಲ್ಲ, ನಮ್ಮ ದುಡ್ಡಿನಲ್ಲೇ ಮಾಡ್ತೀವಿ, ಸರ್ಕಾರದಿಂದ ದುಡ್ಡು ಬೇಕಾಗಿಲ್ಲ. ಯಾಕಂತಂದ್ರೆ ಹೌಸಿಂಗ್ ಬೋರ್ಡ್ನಲ್ಲಿ ಸ್ಟ್ರೇ ಸೈಟ್ಸ್ ಭಾಳ ಇದ್ದಾವೆ, ಸ್ಟ್ರೇ ಸೈಟ್ಸ್ ಭಾಳ ಇದ್ದಾವೆ. ಆ ಸ್ಟ್ರೇ ಸೈಟ್ಗಳನ್ನು ಹರಾಜು ಮಾಡೋದ್ರಿಂದ ಬಹಳಷ್ಟು ಬರ್ತಿದ್ದಾರೆ. ನಾನು ಶಿವಲಿಂಗೇಗೌಡರಿಗೆ ಹೇಳಿದ್ದೀನಿ, ಎಲ್ಲ ಹಂಚಿಕೆ ಆಗಿರ್ತಕ್ಕಂಥ ಸ್ಟ್ರೇ ಸೈಟ್ಗಳನ್ನು ಕೂಡಲೇ ಹರಾಜಾಕಿ ಹೌಸಿಂಗ್ ಬೋರ್ಡ್ಗೆ ಇದನ್ನು ಪಡ್ಕೊಂಡ್ರಿ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೇನೆ. ಈಗಾಗಲೇ ಸುಮಾರು 20,000 ಕೋಟಿ ಬರ್ತದೆ, 20,000 ಕೋಟಿ. ಅದರಿಂದ ಈ ಸೈಟ್ಗಳನ್ನು ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ಹೌಸಿಂಗ್ ಬೋರ್ಡ್ನವರು ಕಡಿಮೆ ದರದಲ್ಲಿ ಮನೆಗಳನ್ನು ಕಟ್ಟಿಕೊಡ್ತಕ್ಕಂಥದ್ದು, ನಿವೇಶನಗಳನ್ನು ಹಂಚಿಕೆ ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಅವ್ರ ಜೀವಮಾನದಲ್ಲಿ ಒಂದು ಮನೆ ಎತ್ತಿ ಮೇಲೆ ಒಂದು ಸೂರು ಇರಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬರ ಆಸೆ. ಎತ್ತಿ ಮೇಲೆ ಒಂದು ಸೂರು ಇರಬೇಕು ಪ್ರತಿಯೊಬ್ಬರ ಆಸೆ. ಅವ್ರ ಜೀವನದಲ್ಲಿ ಈಗ ಬೆಂಗಳೂರಿನಲ್ಲಿ ಮತ್ತು ಬೆಂಗಳೂರಿನ ಸುತ್ತಮುತ್ತ ಸೈಟ್ ತಗೊಳ್ಳೋದಾಗಲಿ ಮನೆ ಕಟ್ಟೋದಾಗಲಿ ಬಹಳ ಕೆಲಸ. ಈಗ ಭೂಮಿ ಮೇಲೆ ಜಾಸ್ತಿ ಆಗ್ತಿದೆ, ಭೂಮಿ ಬೆಲೆ ಬಹಳ ಜಾಸ್ತಿ ಆಗಿದೆ. ಜಾಸ್ತಿ ಆಗ್ಬಿಟ್ಟಿದೆ. ಆದರೂ ಕೂಡ
ನಾಗರಿಕರಿಗೆ ಕೈಗೆ ಎಟ್ಟತಕ್ಕಂಥ ದರದಲ್ಲಿ ಸೈಟ್ಗಳನ್ನು ಕೊಡ್ತಕ್ಕಂಥದ್ದು, ಮನೆಗಳನ್ನು ಕಟ್ಟಿಕೊಡ್ತಕ್ಕಂಥದ್ದು ಹೌಸಿಂಗ್ ಬೋರ್ಡ್ನವರು ಮಾಡ್ತಾ ಇದ್ದಾರೆ. ಇವತ್ತು ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಕಾರ್ಯಕ್ರಮ ನಡೆದಿದೆ. ಬೋರ್ಡ್ನವರು ಬಹಳ ಬುದ್ಧಿವಂತರು. ನಮ್ಮ ಊರಿಗೆ ಬೆಳೀತಾ ಇದೆ, ಬೆಂಗಳೂರಿಗೆ ಸೇರಿಬಿಟ್ಟಿದೆ. ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು ಅಂತ ಇವಣ್ಣ ಅವರಿಗೆ ನಾನು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಸುರೇಶ್ ಅವರು ಮಾಜಿ ಲೋಕಸಭಾ ಸದಸ್ಯರು. ಈಗ ನಾನು ಈ ಒಡೆಯರ ಮಂಚಿನಲ್ಲಿ ಅಂತ ಇದೆಯಲ್ಲ, ಅದಕ್ಕೆ 9 ಕೋಟಿ ರೂಪಾಯಿಂದ ಒಂದು ರಸ್ತೆ ಮಂಜೂರು ಮಾಡಿಕೊಂಡಿದ್ದೆ. ಗುಣ ಆಯ್ತಾ, ಸಂಪರ್ಕವನ್ನು ಕಲ್ಪಿಸ್ತಕ್ಕಂಥ ರಸ್ತೆ. ಜಿಗಣಿ ಹೋಬಳಿ ಸುಮಾರು 9 ಕೋಟಿ ರೂಪಾಯಿ. ಇದಕ್ಕೆ ಈಗಾಗಲೇ ಆಡಳಿತಾತ್ಮಕ ಮಂಜೂರಾತಿಯನ್ನು ಕೊಟ್ಟಿದ್ದೇನೆ. ಮತ್ತು ಆಕ್ಚುಲಿ ಈ ಪೂಜೆ ಮಾಡೋದು ಅದಕ್ಕೆ ಕೂಡ ಒಂದು ಕಾರ್ಯಕ್ರಮ ಇತ್ತು. ಕಾರ್ಯಕ್ರಮದ ಪ್ರಯುಕ್ತ ಅದನ್ನು ಮಾಡೋಕ್ಕಾಗಲಿಲ್ಲ. ಚಿಕ್ಕಪ್ಪ ಆದ್ರಿಂದ ಇದನ್ನೂ ಕೂಡ ಗುದ್ಲಿ ಪೂಜೆ ಮಾಡಿದ್ದೇವೆ ಹೇಳಿ ಅರ್ಥ ಮಾಡ್ಕೋಬೇಕು. ಕಾರ್ಯಕ್ರಮದಲ್ಲೇ ಕೆಲಸದ ಅಧಿಕಾರಿಗಳು ಪ್ರಾರಂಭ ಮಾಡಬೇಕು ಅಂತಲೂ ಕೂಡ ನಾನು ಈ ಸಂದರ್ಭದಲ್ಲಿ ಎಲ್ಲ ಹೇಳಬೇಕು ಅಂತಿದ್ದೆ. ಹೇಳಕ್ಕೂ ಕೃಷ್ಣಪ್ಪ ಇದವರಿಂದ ಹೇಳಕ್ಕೆ ಸ್ವಲ್ಪ ರಾಜಕೀಯ ಭಾಷಣ ಮಾಡೋಣ ಅಂತಿದ್ದೆ. ಈ ಇರೋದ್ರಿಂದ ರಾಜಕೀಯ ಭಾಷಣ ಮಾಡಲ್ಲ. ಆದರೆ ಹೌಸಿಂಗ್ ಬೋರ್ಡ್ನವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. 1,80,000 ಮನೆಗಳಲ್ಲ, ಊರಿನಲ್ಲಿ ಸುಮಾರು 36,000 ಮನೆಗಳು. ಆಮೇಲೆ ಹುಬ್ಳಿನಲ್ಲಿ 45,354 ಮನೆಗಳನ್ನೇ ಈಗಾಗಲೇ ಉದ್ಘಾಟನೆ ಮಾಡಿದ್ದೀವಿ. ಆಮೇಲೆ ಫಲಾನುಭವಿಗಳು 4ರಿಂದ 5 ಲಕ್ಷ ಕೊಡಬೇಕಾಗಿತ್ತು. ಹಿಮೇದ್ ಅಹಮದ್ ಖಾನ್ ಅವರು ನನ್ನ ಹತ್ರ ಬಂದು ಮನವಿ ಮಾಡಿ 1 ಲಕ್ಷ ಮಾತ್ರ ಫಲಾನುಭವಿಗಳು ಕೊಡಬೇಕು, 4 ಲಕ್ಷ ಸರ್ಕಾರದ ವತಿಯಿಂದ ಕೊಡ್ತಕ್ಕಂಥದ್ದು ಮಾಡಿದ್ದಾರೆ. ನಮ್ಮ ಕಾಲದಲ್ಲಿ ನಾನು 83ರಿಂದ 2013ರಿಂದ 14,50,000 ಮನೆಗಳಲ್ಲಿ 14,58,000 ಮನೆಗಳನ್ನು ಕಟ್ಟಿದ ಅದೊಂದು ಪೂರ್ಣಯುಗ. ಆಮೇಲೆ ಈಗ
ಈಗ 2023ರಿಂದ ಕೂಡ ಸುಮಾರು 45,000 ಮನೆಗಳನ್ನು ಮತ್ತು ರೈತಗಳನ್ನು 45,000 ಮನೆಗಳನ್ನು ಕೊಡ್ತೇವೆ. ಇನ್ನು ಉಳಿದದನ್ನು ಕೂಡ ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅದರಿಂದ ಹೌಸಿಂಗ್ ಬೋರ್ಡ್ನವರು ಇಲ್ಲಿವರೆಗೆ ಸರ್ಕಾರ ವಸತಿ ಇಲಾಖೆ ಇಲ್ಲಿವರೆಗೆ 7,800 ಕೋಟಿ ರೂಪಾಯಿಗಳನ್ನು 7,800 ನೋಡಿದ್ದಾರೆ. ಇನ್ನು ಮುಂದೆನೂ ಕೂಡ ನಾವು ಮಾಡ್ತೀವಿ. ಅನೇಕ ಜನ ಹೇಳಿದ್ರು ಇದು ಹೌಸಿಂಗ್ ಬೋರ್ಡ್ನವರು ಕ್ರಿಕೆಟ್ ಸ್ಟೇಡಿಯಮನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅವ್ರಿಗೆ ಜವಾಬ್ದಾರಿ ಇರ್ತಕ್ಕಂಥದ್ದು, ಸೈಟ್ ಕೊಡ್ತಕ್ಕಂಥದ್ದು, ಮನೆಗಳು ಕೊಡ್ತಕ್ಕಂಥದ್ದು. ನಾನು ಯಾಕೆ ಮಾಡಿದೆ ಅಂತಂದರೆ, ಯಾಕೆ ಕ್ಯಾಬಿನೆಟ್ನಲ್ಲಿ ಒಪ್ಕೊಂಡೋಗಿದ್ದ ಅಂತಂದರೆ, ಈ ಥರದ್ದು ಒಂದು ಕ್ರಿಕೆಟ್ ಸ್ಟೇಡಿಯಮ್ಮು ಬೇಕಾಗಿತ್ತು, ಕರ್ನಾಟಕಕ್ಕೆ ಬೇಕಾಗಿತ್ತು. ಆದ್ದರಿಂದ ಇಲ್ಲಿ ಜಾಗ ಇದೆ, ಸುಮಾರು 4,000 ಎಕರೆ ಜಮೀನಿದೆ. 4,000 ಎಕರೆ ಸೂರ್ಯನಗರದಲ್ಲಿ 4,000 ಎಕರೆ ಜಮೀನಿದೆ. ಅದನ್ನು ಅಕ್ವೈರ್ ಮಾಡಿ ಸೈಟ್ಗಳನ್ನು ಕೊಡ್ತೀವಿ, ಮನೆಗಳನ್ನು ಕಟ್ಕೊಡ್ತೀವಿ. 75 ಎಕರೆನಲ್ಲಿ ಮಾತ್ರ ಕ್ರಿಕೆಟ್ ಸ್ಟೇಡಿಯಮ್ಮು ಬರ್ತಾ ಇರ್ತಕ್ಕಂಥದ್ದು. 75 ಎಕರೆನಲ್ಲಿ ಮಾತ್ರ ಕ್ರಿಕೆಟ್ ಸ್ಟೇಡಿಯಂ ಬರ್ತಾ ಇರ್ತಕ್ಕಂಥದ್ದು. ಅದರಿಂದ ಈ ಅವಶ್ಯಕವಾದಂಥ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ಇದು ಮುಂದೆ ಇವ್ರ ಜೊತೆಗೆ ಮುಂದಿನ ದಿನಗಳಲ್ಲಿ ಕ್ರೀಡಾಗ್ರಾಮನೂ ಕೂಡ ಆಗ್ತದೆ. ಇವೆಲ್ಲಕ್ಕೂ ಇವತ್ತು ನಾವು ಪ್ರಾರಂಭ ಮಾಡಲಿಕ್ಕೆ ಶಂಕುಸ್ಥಾಪನೆಯನ್ನು ಮಾಡಿದ್ದೀವಿ. ಇದಕ್ಕೋಸ್ಕರ ಚಾಲನೆಯನ್ನು ಕೊಟ್ಟಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಅನೇಕ ಹಳ್ಳಿಗಳು ಇವರಲ್ಲಿ ಪ್ರವಾಸೋದ್ಯಮವೂ ಬೆಳೀತದೆ, ಜೊತೆಗೆ ಆರ್ಥಿಕತೆಯೂ ಕೂಡ ಬೆಳವಣಿಗೆ ಆಗ್ತದೆ. ಜೊತೆಗೆ ಉದ್ಯೋಗನೂ ಕೂಡ ಸೃಷ್ಟಿಯಾಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಅತ್ಯಂತ ಸಂತೋಷದಿಂದ ಈ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂಗೆ ಶಂಕುಸ್ಥಾಪನೆಯನ್ನು ಮಾಡಿ ಮತ್ತು ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಇವತ್ತು ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಕಾರ್ಯಕ್ರಮಗಳನ್ನು ಕೂಡ ಸಂತೋಷದಿಂದ ನೆರವೇರಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ. ನಿವೇಶನ ಹಂಚಿಕೆಯನ್ನು ಮುಖ್ಯಮಂತ್ರಿಗಳು ನೆರವೇರಿಸಬೇಕಾಗಿ ಕೋರಿಕೆ. ಮೊದಲಿಗೆ MH ಚಿದಾನಂದ, ಪ್ರಾಪರ್ಟಿ ನಂಬರ್ 15. ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು. ಹಾಗೆಯೇ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಅನಂತ ವಂದನೆಗಳು. ಮಾನ್ಯ ಸಚಿವರಾದ BJ ಜಮೀರ್ ಖಾನ್ ಅವರಿಗೆ ಜೊತೆಗೆ ನಾವಿದ್ದೇವೆ, ನಾವು ಭರವಸೆ
ಯಡಿಯೂರಪ್ಪನವರು ಎಲ್ಲರೊಂದಿಗೆ ಎಲ್ಲರ ಏಳಿಗೆಗಾಗಿ ನಾವಿದ್ದೇವೆ ಎನ್ನುವ ಭರವಸೆಯನ್ನು ಮೂಡಿಸಿ ತೆರಳುತ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಅನಂತಾನಂತ ವಂದನೆಗಳು. ವಿಶೇಷವಾಗಿ ಅಪಾರ ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ತಮ್ಮೆಲ್ಲರಿಗೂ ಮಾಧ್ಯಮ ಸ್ನೇಹಿತರಿಗೂ ಈವೆಂಟ್ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಿತು. ಎಲ್ಲರಿಗೂ ಅನಂತ ವಂದನೆಗಳು. ನಮಸ್ಕಾರ. ಆಲ್ ಆಫ್ ಯು ಟೇಕ್ ಕೇರ್. ಎಲ್ಲರಿಗೂ ನಮಸ್ಕಾರ. ಶೀಘ್ರವಾಗಿ ಈ ವೇದಿಕೆಗೆ ಬರಬೇಕು. ಆದಷ್ಟು ಖುಷಿ ಆಗುತ್ತೆ. ಇದೆಲ್ಲ ನಮ್ಮ ತಾಲೂಕಿನ ಒಂದು ಜನತೆಗೆ ಇದು ಸುದೀವ ಒಳ್ಳೆ ಕಾರ್ಯಕ್ರಮ. ಏನು ಈ ಒಂದು ಸೂರ್ಯ ಸಿಟಿ ಬಸ್ಸು ಇಲ್ಲಿ ಪ್ರಾರಂಭ ಮಾಡಿದಾಗ ಸೈಟ್ ರೇಟ್ 1,500-2,000 ಆಯಿತು. ಕ್ರೀಡಾಂಗಣ ಬಂದಿದೆ ಅಂತ ತಕ್ಷಣ ಅದು 3,500-4,000 ಜಂಪ್ ಆಗ್ತಿದೆ. ಈ ಭಾಗದಲ್ಲಿ ಎಲ್ಲ ಅಭಿವೃದ್ಧಿ ಆಗ್ತೈತೆ ಮುಂದಿನ ದಿನದಲ್ಲಿ. ಇದು ನಮ್ಮ ತಾಲೂಕಿನ ಒಂದು ಸುದೈವ. ಒಳ್ಳೆಯದಾಗಲಿ, ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ, ನಮಗೆ ಒಳ್ಳೆ ಕೊಡುಗೆಯನ್ನು ಕೊಟ್ಟಿದೆ ನಮ್ಮ ಸರ್ಕಾರ ಅಂತ ಹೇಳ್ತೀನಿ. ಐತಿಹಾಸಿಕ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತು ಗುದ್ದಿ ಪೂಜೆಯನ್ನು ಮಾಡಿದ್ದಾರೆ. ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಸುರೇಶ್ ಶಿವಕುಮಾರ್ ಅವರು ಮತ್ತು ನಮ್ಮ ಎವರ್ಗ್ರೀನ್ MP ಆದಂಥ ಡಿ ಕೆ ಸುರೇಶ್ ಅವರು ಹಾಗೂ ನಮ್ಮ ಈ ಭಾಗದ ನೆಚ್ಚಿನ ಶಾಸಕರು ಶಿವಣ್ಣವರು ಇವತ್ತು ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂನ ಗುದ್ದಿ ಪೂಜೆಯನ್ನು ನೆರವೇರಿಸಿದ್ದಾರೆ. ಅದು ನಮ್ಮ ಆನೇಕಲ್ ತಾಲೂಕಿನ ಇಂದ್ರವಾಡಿ ಗ್ರಾಮದಲ್ಲಿ ಈ ಒಂದು ಐತಿಹಾಸಿಕ ಕಾರ್ಯಕ್ರಮ ಇವತ್ತು ಸಾಕ್ಷಿಯಾಗಿದ್ದಾರೆ. ಎಲ್ಲ ಲಕ್ಷಾಂತರ ಜನ ಇವತ್ತು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳು ಇವಾಗ ಅತಿ ಹೆಚ್ಚು ಅಭಿವೃದ್ಧಿಯಾಗ್ತದೆ. ಅದಕ್ಕೆ ಸಹಕರಿಸಿದಂಥ ಈ ಕರ್ನಾಟಕ ಸರ್ಕಾರಕ್ಕೆ ನಾನು ಧನ್ಯವಾದಗಳನ್ನು ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಆಗಿದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಕ್ಯಾಬಿನೆಟ್ ಸಚಿವರಿಗೆ ಹಾಗೂ ಸನ್ಮಾನ್ಯ ಶ್ರೀ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ, ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಹಾಗೂ ಎಲ್ಲ ನನ್ನ ಆನೇಕಲ್ ತಾಲೂಕಿನ ಸಮಸ್ತ ನಾಗರಿಕರಿಗೆ ತುಂಬ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮತ್ತು ಜೈ ಭೀಮ್. ನಮ್ಮ ಶಿವಣ್ಣವ್ರಿಗೆ ಮಿನಿಸ್ಟ್ರು ಆದಷ್ಟು ಬೇಗ ಕೊಡಬೇಕು. ಅವ್ರಿಗೆ ಸರ್ಕಾರ ದಯವಿಟ್ಟು ಗಮನ ಹರಿಸಬೇಕು. ಅವ್ರಿಗೆ 40 ವರ್ಷದ ಇತಿಹಾಸ ಇದೆ. ಅವರಿಗೆ 40 ವರ್ಷದ ಹೋರಾಟ ಮಾಡಿದ್ದಾರೆ. 3 ಸಾರಿ ಶಾಸಕರಾಗಿದ್ದಾರೆ, 1 ಸಾರಿ ಸೋತಿದ್ದಾರೆ. ದಯವಿಟ್ಟು ಅವ್ರನ್ನ ಆದಷ್ಟು ಬೇಗ ಮಂತ್ರಿಮಂಡಲಕ್ಕೆ ಸೇರಿಸ್ಕೋಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಇವತ್ತು ನಮ್ಮ ಆನೇಕಲ್ನ ತಾಲೂಕಿನ ಈ ಇತಿಹಾಸನೇ ಅಂತ ಹೇಳ್ಕೊಳಕ್ಕೆ ನಾವು ಇಷ್ಟಪಡ್ತೀವಿ. ಯಾಕೆಂದರೆ ಬೆಂಗಳೂರಿನ ಎಲ್ಲ ಒಂದು ಮೂಲೆಗಳನ್ನ ಬಿಟ್ಟು ನಮ್ಮ ನಾಯಕರಾದಂಥ ಡಿ ಕೆ ಸುರೇಶ್ ಅಣ್ಣವರು ಮತ್ತು ಜಮೀರಣ್ಣವರು ಮತ್ತು ನಮ್ಮ ಜನಪ್ರಿಯ ಶಾಸಕರು ಶಿವಣ್ಣವರು ಆನೇಕಲ್ ತಾಲೂಕಲ್ಲೇ ಬೇಕು ಅಂತ, ಅದು ನಮ್ಮ ಇಂಡ್ಲವಾಡಿ ಭಾಗದಲ್ಲಿ ಮಾಡಿರೋದು ನಮಗೆ ತುಂಬ ಸಂತೋಷದ ವಿಷಯ ಅಂತ ಹೇಳೋಕ್ಕೆ ನಾನು ಬಯಸ್ತೇನೆ. ಇದು ಒಂದು ಇತಿಹಾಸ ಅಂತಲೂ ಹೇಳೋಕ್ಕೆ ನಾನು ಬಯಸ್ತೇನೆ. ಅದೇ ರೀತಿ ಇವತ್ತು ಏನಿಲ್ಲಿ ಒಂದು 1,000 ಎಕರೆಯಲ್ಲಿ ಒಂದು ಸೂರ್ಯ ಸಿಟಿ ಅಂತ 4 ಅಂತ ಮಾಡಿ ಒಂದು 108 ಎಕರೆಯಲ್ಲಿ ಒಂದು ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಸ್ಟೇಡಿಯಂ ಅಂತ ಮಾಡ್ತಾ ಇದ್ದಾರೆ. ಅದು ತುಂಬ ಸಂತೋಷದ ವಿಷಯ ಅಂತ ಹೇಳೋಕ್ಕೆ ನಾನು ಬಯಸ್ತೇನೆ. ಅದೇ ರೀತಿ ತುಂಬ ಕಷ್ಟ ಬಿದ್ದು 3 ಸತಿ ನಮ್ಮ ಶಿವಣ್ಣವರು ಜಯಶೀಲರಾಗಿ ಗೆದ್ದಿದ್ದಾರೆ ಇಲ್ಲಿ ಈ ಭಾಗದಲ್ಲಿ. ಅದರಿಂದ ಅವರಿಗೆ ಈ ಒಂದು ಸಚಿವರ ಸ್ಥಾನವನ್ನು ಈ ಒಂದು ಕರ್ನಾಟಕ ಘನ ಸರ್ಕಾರ ಕೊಡಲೇಬೇಕು ಅಂತ ನಾವೆಲ್ಲ ನಮ್ಮ ಆನೇಕಲ್ನ ಜನತೆಯ ಪರವಾಗಿ ನಾವು ಕೇಳ್ಕೊತಾ ಇದ್ದೀವಿ. ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಡಲೇಬೇಕು ಅಂತ ನಾವು ಬೇಡ್ಕೊತಾ ಇದ್ದೀವಿ CM ಸಿದ್ದರಾಮಯ್ಯನವರು. ಇದು ಅಂತಾರಾಷ್ಟ್ರೀಯ ಕ್ರೀಡಾಂಗಣ ನಮ್ಮ ಆನೇಕಲ್ ತಾಲೂಕನ್ನು ಇಡೀ ಪ್ರಪಂಚ ನೋಡೋ ಒಂದು ಹಂತಕ್ಕೆ